ವರ್ಣಾರ್ಭಟಕ್ಕೆ ಮಲೆನಾಡು ಅಕ್ಷರಶಃ ತತ್ತರಿಸಿದೆ. ತುಂಗಾ ನದಿ ಉಕ್ಕಿ ಹರಿದು ರಸ್ತೆಗಳೇ ಕಾಣದಂತಾಗಿದೆ. ಇನ್ನು ಕೆಗ್ಗ, ಮಳೂರು, ಕೋಗಿನಬೈಲು, ಮೇಲ್ಘಟ್ಟ ರಸ್ತೆಗಳೆಲ್ಲವೂ ಕೂಡ ಬಂದಾಗಿದೆ. ಕೊಟ್ಟಿಗೆಹಾರ, ಚಾರ್ಮಡಿಯಲ್ಲಿ ಸವಾರರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಮರಿಗೆ ಬೈಲು ಬಳಿ ಬಸ್ ಮಿನಿ ಟ್ರಕ್ ಡಿಕ್ಕಿಯಾಗಿದೆ. ಮೂವರಿಗೂ ಕೂಡ ಗಾಯವಾಗಿದೆ. ಬೆದ್ರಹಳ್ಳಿ ಬಳಿ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿದೆ. ಭಾರೀ ಮಳೆಯ ಅಬ್ಬರಕ್ಕೆ ಒಂದು ಕಡೆ ಮಲೆನಾಡು ಭಾಗ ಕಂಗಾಲಾಗಿದೆ. ಹಾಗಾಗಿ ಜೋರಾದ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಲೆನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ. ಜನರಿಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಬಹಳ ಪ್ರಮುಖವಾಗಿ ವಾಹನ ಸವಾರರು ಒದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ತುಂಗಾ ನದಿಯಂತೂ ಉಕ್ಕಿ ಹರಿದು ರಸ್ತೆಗಳೇ ಕಾಣಿಸ್ತಾ ಇಲ್ಲ. ಕೆಗ್ಗ, ಮಳೂರು, ಕೋಗಿನಬೈಲು, ಮೇಲ್ಘಟ್ಟ ರಸ್ತೆಗಳೆಲ್ಲವೂ ಕೂಡ ಬಂದ್ ಆಗಿರೋದ್ರಿಂದ ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ವರ್ಣಾರ್ಭಟಕ್ಕೆ ಮಲೆನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ. ಇನ್ನು ಕೆಲವು ದಿನಗಳಿಂದ ಇದೇ ರೀತಿಯಾಗಿ ಮಲೆನಾಡು ಭಾಗದಾದ್ಯಂತ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಒಂದು ಕಡೆ ಶಾಲಾ ಕಾಲೇಜಿಗೆ ಹೋಗುವಂತಹ ಮಕ್ಕಳಿಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದ್ರೆ, ಇನ್ನು ವಾಹನ ಸವಾರರು ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೂ ಆಗ್ತಾ ಇಲ್ಲ. ಇನ್ನು ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಕೆಗ್ಗ, ಮಳೂರು, ಕೋಗಿನಬೈಲು, ಮೇಲ್ಘಟ್ಟ ರಸ್ತೆಗಳೆಲ್ಲವೂ ಕೂಡ ಬಂದ್ ಆಗಿರೋದ್ರಿಂದ ವಾಹನ ಸವಾರರಿಗೆ ಸಮಸ್ಯೆ ಎದುರಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು, ನಾಳೆ ಮಲೆನಾಡು ಭಾಗದ ಶಾಲೆಗಳಿಗೆ ರಜೆ ಘೋಷಣೆಯನ್ನ ಮಾಡಲಾಗಿದೆ. ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಿದ್ದಾರೆ. ಕೊಪ್ಪ, ಶೃಂಗೇರಿ, ಮೂಡಿಗೆರೆ, ಎನ್ಆರ್ಪುರ ಶಾಲೆಗಳಿಗೆ ರಜೆಯನ್ನ ಘೋಷಿಸಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ. ಚಿಕ್ಕಮಗಳೂರು ತಾಲೂಕು, ಕಳಸಾ ತಾಲೂಕಿನಲ್ಲಿಯೂ ಕೂಡ ರಜೆ ಘೋಷಣೆಯನ್ನ ಮಾಡಲಾಗಿದೆ. ಇನ್ನು ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು, ವಸ್ತಾರೆ, ಖಾಂಡ್ಯ, ಆವತಿ, ಜಾಗರ ಹೋಬಳಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವರ್ಣಾರ್ಭಟ ಜೋರಾಗಿದ್ದು, ಕೆರೆಕಟ್ಟೆ, ಕುದುರೆಮುಖದಲ್ಲಿಯೂ ಕೂಡ ಭಾರೀ ಗಾಳಿ ಮಳೆಯಾಗಿದೆ. ಮಳೆಯಿಂದಾಗಿ ಅಪಾಯ ಮಟ್ಟದಲ್ಲಿ ತುಂಗಾ ನದಿ ಹರಿತಾ ಇದೆ. ಇನ್ನು ಶೃಂಗೇರಿಯ ಪ್ಯಾರಲಲ್ ರೋಡ್ ಜಲಾವೃತವಾಗಿದೆ. ಗಾಂಧಿ ಮೈದಾನದ ಅಂಗಡಿ ಮಳಿಗೆಗಳೆಲ್ಲವೂ ಬಂದ್ ಮಾಡಲಾಗಿದೆ. ದೇಗುಲದ ಪಾರ್ಕಿಂಗ್ ಜಾಗ ಪೂರ್ತಿ ಜಲಬಂಧನವಾಗಿ ಹೋಗಿದೆ. ಶೃಂಗೇರಿಯ ತುಂಗಾ ನದಿ ಪ್ರವಾಹಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನದಿಯತ್ತ ಪ್ರವಾಸಿಗರು ಹಾಗೆ ಜನರು ಓಡಾಡದಂತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಹಾಗಾಗಿ ತಾತ್ಕಾಲಿಕವಾಗಿ ಗಾಂಧಿ ಮೈದಾನದಲ್ಲಿದ್ದ 20ಕ್ಕೂ ಹೆಚ್ಚು ಅಂಗಡಿಗಳನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಇನ್ನು ಮಳೆಯಿಂದಾಗಿ ತುಂಗಾ ನದಿಯೂ ಕೂಡ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ.